ಎಸ್ ಎಂ ಕೃಷ್ಣ ಅವರ ಅವಧಿ ಅಂತ್ಯ ಆದದ್ದು, ಆಗ ಕಾಂಗ್ರೆಸ್ಗೆ ಸೋಲಾಗಿದ್ದು, ಅದಾದ ನಂತರದಲ್ಲಿ ಏನೇನು ಬೆಳವಣಿಗೆಗಳಾಯಿತು. ಸೊ ಈ ಸರ್ತಿ 3 ಪ್ರಬಲ ಶಕ್ತಿಗಳು ಹುಟ್ಟುಕೊಂಡಿದ್ವು. ಒಂದು ಹೊಸ ಸರ್ಕಾರದ ರಚನೆಗೆ ತೊಡಗಬೇಕಾಯಿತು. ದೇವೇಗೌಡರು ಜನತಾ ದಳ ಎಸ್ ಮಾಡಿ 15 ವರ್ಷ ಆಗಿತ್ತು. ಸೊ ಅದೇ ಮೊದಲ ಬಾರಿಗೆ ಅವರಿಗೆ ಕಿಂಗ್ ಮೇಕರ್ ಆಗುವಂಥ ಒಂದು ಚಾನ್ಸ್ ಸಿಕ್ಕಿತ್ತು. ಮುಖ್ಯಮಂತ್ರಿ ಸ್ಥಾನ ಕೊಟ್ಟರೂ ಪರವಾಗಿಲ್ಲ, ಆದರೆ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಸ್ ತಗೊಳ್ಬೇಕು. ದೇವೇಗೌಡರದು ಒಂದು ಕಂಡೀಷನ್, ದಿನ ಮುಖ್ಯಮಂತ್ರಿ ಆದಂಥ ಧರಮ್ ಸಿಂಗ್ ಅವರು ಅವರ ಮನೆಗೆ ಬಂದು ಅವರಿಗೆ ಅವತ್ತು ಏನು ನಡೆದಿದೆ ಅನ್ನೋದನ್ನು ಬ್ರೀಫ್ ಮಾಡಬೇಕು. ಸಿದ್ದರಾಮಯ್ಯನವರು ಅಷ್ಟೊಂದು ಅವರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂತ ದೇವೇಗೌಡರಿಗೆ ಸ್ವಲ್ಪ ಸಿಟ್ಟಿರುತ್ತೆ. ಡೆಲ್ಲಿಗೆ ಹೋದಾಗ ಐರನ್ ಲೇಡಿ ಸೋನಿಯಾ ಗಾಂಧಿ ಅವರು ಇವ್ರನ್ನ 3 ದಿವಸ ಕಾಯಿಸ್ತಾರೆ. ನಾವು ಧರಮ್ ಸಿಂಗ್ ಸರ್ಕಾರಕ್ಕೆ ಕೊಟ್ಟಿರೋ ಬೆಂಬಲವನ್ನು ವಾಪಸ್ ತಗೊಳ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರು ಒಂದು ಲೆಟರ್ ಕೊಡ್ತಾರೆ. ಇದು ಒಂದು ಶಾಕ್ ಆಗುತ್ತೆ. ದೇವೇಗೌಡರು ಡೆಲ್ಲಿಯಿಂದ ಒಂದು ಸ್ಟೇಟ್ಮೆಂಟ್ ಕೊಡ್ತಕ್ಕಂಥದ್ದು, ಇಲ್ಲಿ ಕುಮಾರಸ್ವಾಮಿ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಕ್ಕಂಥದ್ದು. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಫ್ಲ್ಯಾಶ್ಬ್ಯಾಕ್ ಕಾರ್ಯಕ್ರಮದ ಮುಖಾಂತರ ನೀವು ರಾಜ್ಯದ ರಾಜಕೀಯ ಇತಿಹಾಸವನ್ನು ಎಳೆ ಎಳೆಯಾಗಿ ತಿಳ್ಕೊಳ್ತಾ ಇದ್ದೀರಿ. ರಾಜ್ಯದ ರಾಜಕೀಯ ಇತಿಹಾಸವನ್ನು ನಿಜಕ್ಕೂ ವಿಸ್ತೃತವಾಗಿ ನಿಮ್ಮ ಮುಂದೆ ಅದ್ಭುತವಾಗಿ ಇಡ್ತಾ ಇರುವಂಥವರು ಹಿರಿಯ ಪತ್ರಕರ್ತರಾದಂಥ ರಾಮಕೃಷ್ಣ ಉಪಾಧ್ಯಾಯ. ಇವತ್ತು ಸಹ ರಾಮಕೃಷ್ಣ ಉಪಾಧ್ಯಾಯ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಕಳೆದ ಸಂಚಿಕೆಯಲ್ಲಿ ಎಸ್ ಎಂ ಕೃಷ್ಣ ಅವರ ಅಧಿಕಾರಾವಧಿ ಹೇಗೆ ಅಂತ್ಯ ಆಯಿತು ಅನ್ನುವಂಥದ್ದನ್ನು ನೀವು ವಿವರಿಸಿದ್ರಿ. ಸೊ ಎಸ್ ಎಂ ಕೃಷ್ಣ ಅವರ ಅವಧಿ ಅಂತ್ಯ ಆದದ್ದು, ಜೊತೆಗೆ ಆಗ ಕಾಂಗ್ರೆಸ್ಗೆ ಸೋಲಾಗಿದ್ದು, ಅದಾದ ನಂತರದಲ್ಲಿ ಏನೇನು ಬೆಳವಣಿಗೆಗಳಾಯಿತು ನಮ್ಮ ವೀಕ್ಷಕರಿಗೆ ನೀವು ವಿವರಿಸೋದಾದರೆ. ಕರ್ನಾಟಕದ ರಾಜ್ಯ ರಾಜಕಾರಣ ತಗೊಂಡಾಗ ನಾವು ಎಸ್ ಎಂ ಕೃಷ್ಣ ಅವರು ಆಡಳಿತ ದೃಷ್ಟಿಯಿಂದ ತುಂಬ ಸಕ್ಸಸ್ಫುಲ್ ಮುಖ್ಯಮಂತ್ರಿ. ಆದರೆ ನಾವು ಈಗಾಗಲೇ ಎಕ್ಸ್ಪ್ಲೇನ್ ಮಾಡ್ದಂಗೆ, ಸೊ 2004ರಲ್ಲಿ ಎಲೆಕ್ಷನ್ಗೆ ಹೋದಾಗ ಅದು 2ನೇ ಬಾರಿಗೆ ಒಂದು ಹಂಗ್ ಅಸೆಂಬ್ಲಿ ಆಗುತ್ತೆ. ಅಫ್ಕೋರ್ಸ್ ನಾವೆಲ್ಲ ಈಗಾಗಲೇ ನೋಡಿದ ಹಾಗೆ 83ರಲ್ಲಿ ಆದಾಗ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿತ್ತು. ಆವಾಗಿನ ಪರಿಸ್ಥಿತಿನೇ ಬೇರೆ ಇತ್ತು. ಆವಾಗಿನ ಇರ್ತಕ್ಕಂಥ ಒಂದು ಮಾಹೋಲ್ನಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಮತ್ತು BJP ಕೂಡ ಹೊರಗಿನಿಂದ ಅವಕ್ಕೆ ಸಪೋರ್ಟ್ ಕೊಟ್ಟು ಜನತಾ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಆಯಿತು. ಸೊ ಈ ಸರ್ತಿ 3 ಪ್ರಬಲ ಶಕ್ತಿಗಳು ಹುಟ್ಕೊಂಡಿದ್ವು. ಹಾಗಾಗಿ ಅದನ್ನು ರಿಸಾಲ್ವ್ ಮಾಡೋದು ಭಾಳ ಕಷ್ಟ ಆಗಿತ್ತು. ಅಫ್ಕೋರ್ಸ್ 83ರ ನಂತರ ಗಂಗಾ ಕಾವೇರಿಯಲ್ಲಿ ಸಾಕಷ್ಟು ನೀರು ಹರಿದು ಹೋಗಿತ್ತು. ಹೌದು. ಹಾಗಾಗಿ ಒಂದು ಹೊಸ ಸರ್ಕಾರದ ರಚನೆಗೆ ತೊಡಗಬೇಕಾಯಿತು. ಸೊ ಈ 2004ರ ಚುನಾವಣೆಯಲ್ಲಿ ವಾಜಪೇಯಿ ಅವರ ಇನ್ಫ್ಲೂಯೆನ್ಸಿಂದಾಗಿ, ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಆಗಿದ್ದ ವಾಜಪೇಯಿ ಅವರ ಇನ್ಫ್ಲೂಯೆನ್ಸಿಂದಾಗಿ BJPಗೆ ಕರ್ನಾಟಕದಲ್ಲಿ 79 ಸ್ಥಾನಗಳು ಸಿಕ್ತು. ಆಮೇಲೆ ಕಾಂಗ್ರೆಸ್ಸು 132 ಸ್ಥಾನದಿಂದ 65 ಸ್ಥಾನಕ್ಕೆ ಇಳಿತು. ಜನತಾದಳ 10 ಸ್ಥಾನ ಇದ್ದದ್ದು 58 ಸ್ಥಾನಗಳಿಗೆ ಬಂತು. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ BJP, ಫಸ್ಟ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ BJP ಆಯಿತು. ಅವರ ಜೊತೆಗೆ JDU ಇತ್ತು. JDUಗೆ ಕೇವಲ 5 ಸೀಟ್ ಬಂತು. ಹಾಗಾಗಿ ಅವರಿಗೆ ಸರ್ಕಾರ ಮಾಡುವ ಚಾನ್ಸ್ ಬರಲಿಲ್ಲ. ಸೊ ಆಗಬೇಕಾದರೆ ಕಾಂಗ್ರೆಸ್ಸು ಮತ್ತು JDS ಕೈ ಜೋಡಿಸಿ ಮಾತ್ರ ಆಗಬೇಕು. ಯಾಕಂದರೆ BJP ವಾಸ್ ಕನ್ಸಿಡರ್ಡ್ ಅನ್ಟಚಬಲ್ ಪಾರ್ಟಿ. ಸೊ ಇದೆರಡೂ ಸೇರಿ ಆಗತ್ತೆ ಅನ್ನೋ ಒಂದು ನಿರ್ಧಾರ ಬಂದಾಗ, ದೇವೇಗೌಡರು ಜನತಾ ದಳ ಎಸ್ ಮಾಡಿ 15 ವರ್ಷ ಆಗಿತ್ತು. ಸೊ ಅದೇ ಮೊದಲ ಬಾರಿಗೆ ಅವರಿಗೆ ಕಿಂಗ್ ಮೇಕರ್ ಆಗುವಂಥ ಒಂದು ಚಾನ್ಸ್ ಸಿಕ್ಕಿತ್ತು. ಅವರು ಯೋಚನೆ ಮಾಡಿದ್ರು, ಈಗ ಹೆಂಗಾದರೂ ಮಾಡಿ ಕಾಂಗ್ರೆಸ್ಸನ್ನು ನಾವು ಮಣಿಸಬೇಕು. ಸೊ ನಮ್ಮಿಬ್ಬರದ್ದು ಹೆಚ್ಚು ಕಮ್ಮಿ ಒಂದೇ ಇದೆ ಸೀಟು. ಅವರು 65, ನಮ್ಮದು 58 ಅಂಥೇಳಿ ಅವರು ಮುಖ್ಯಮಂತ್ರಿ ಸ್ಥಾನ ಫಸ್ಟ್ ಯಾರಿಗೆ ಸಿಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತು. ಕಾಂಗ್ರೆಸ್ನವರು ಇಲ್ಲ, ನಮ್ಮದೇ ಮುಖ್ಯಮಂತ್ರಿ ಸ್ಥಾನ ಬೇಕು ಅಂದರು. ದೇವೇಗೌಡರು ಸ್ವಲ್ಪ ಯೋಚನೆ ಮಾಡಿ ಮುಖ್ಯಮಂತ್ರಿ ಸ್ಥಾನ ಕೊಟ್ಟರೂ ಪರವಾಗಿಲ್ಲ, ಆದರೆ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಸ್ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಅವರು ಯೋಚನೆ ಇತ್ತು. ಸೊ ಆವಾಗ ಎಸ್ ಎಂ ಕೃಷ್ಣ ಅವರು ಎಲೆಕ್ಷನ್ ಸೋತಿದ್ರು ಕೂಡ ಮುಖ್ಯಮಂತ್ರಿ ಆಕಾಂಕ್ಷೆ ಆಗಿದ್ರು, ಇನ್ನೊಮ್ಮೆ ಆಗಬೇಕು ಅಂತೇಳಿ, ಸಮ್ಮಿಶ್ರ ಸರ್ಕಾರದಲ್ಲೂ ಮುಂದುವರಿಯಬಹುದು ಅಂತ. ಆವಾಗ ದೇವೇಗೌಡರು ಅದನ್ನು ಫಸ್ಟ್ ವಿಟೋ ಮಾಡಿದರು. ಸೋನಿಯಾ ಗಾಂಧಿ ಅವ್ರ ಹತ್ರ ಹೇಳಿದ್ರು, ಇಲ್ಲ, ಎಸ್ ಎಂ ಕೃಷ್ಣ ಅವ್ರನ್ನ ನಾವು ಮುಖ್ಯಮಂತ್ರಿಯಾಗಿ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಅಂತ ಹೇಳಿ. ಹಾಗಾದರೆ ನಿಮ್ಮ ಕ್ಯಾಂಡಿಡೇಟ್ ಯಾರು ಅಂತ ಅವರೇ ಕೇಳ್ತಾರೆ. ಹೇಳ್ತೀವಿ ಅಂತ ಹೇಳ್ಬಿಟ್ಟು ದೇವೇಗೌಡರು ಯೋಚನೆ ಮಾಡ್ತಾರೆ, ಯಾರು ಕಾಂಗ್ರೆಸ್ನಲ್ಲಿ ಹಿರಿಯ ಮುಖಂಡರಿದ್ದಾರೆ ಮತ್ತು ನಮ್ಮ ಮಾತನ್ನು ಕೇಳುವಂಥವ್ರು. ಆಗ ನೋಡಿದಾಗ ಅವರಿಗೆ ಗೊತ್ತಾಗಿದ್ದು, ಅಂದರಿಗೂ ಮಂಚುವಾಡು ಅನಂತಯ್ಯ ಅಂತ ಕರೆಸ್ಕೊಂಡಿದ್ದಂಥ ಹಿರಿಯ ಮುಖಂಡರಾದ ಧರಮ್ ಸಿಂಗ್ ಅವರು. ಧರಮ್ ಸಿಂಗ್ ಅವರು ಉತ್ತರ ಕರ್ನಾಟಕಕ್ಕೆ ಸೇರಿದವರು. ಅಲ್ಲಿ ಗುಲ್ಬರ್ಗಾದಿಂದ ಸುಮಾರು 36 ವರ್ಷ ಎಲೆಕ್ಷನ್ ಗೆದ್ಕೊಂಬಂದಿರ್ತಾರೆ. ಅಸೆಂಬ್ಲಿಗೂ ಗೆದ್ದಿರ್ತಾರೆ, ಒಂದು ಬಾರಿ ಲೋಕಸಭೆ ಕೂಡ ಗೆದ್ದಿರ್ತಾರೆ. ಸೊ ಇವರೇ ಸರಿಯಾದ ವ್ಯಕ್ತಿ ಅಂತ ಅವ್ರನ್ನ ನಿರ್ಧಾರ ಮಾಡ್ಕೋತಾರೆ. ಕಡೆಗೆ ಸರ್ಕಾರ ಮಾಡೋದಕ್ಕೆ ಇವರು ಡೆಲ್ಲಿಗೆ ಹೋಗ್ತಾರೆ, ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಆಗ್ತಾರೆ. ಸುಮಾರು 15 ದಿವಸ ತಗೊಳುತ್ತೆ ಸರ್ಕಾರ ಮಾಡೋದಕ್ಕೆ. ಮೇ 13ನೇ ತಾರೀಕು 2004ರಲ್ಲಿ ರಿಸಲ್ಟ್ ಬಂದಿದ್ದರೂ ಕೂಡ ಈ ಹಗ್ಗ ಜಗ್ಗಾಟಗಳು ಸುಮಾರು 15 ದಿವಸ ನಡೆಯುತ್ತೆ.
ಓಕೆ. ಆಮೇಲೆ 8 ಜನ ಕಾಂಗ್ರೆಸ್ನ ಸದಸ್ಯರು ಮಂತ್ರಿಗಳಾಗೋದು, ಜನತಾದಳದಿಂದ 7 ಅಂತ ನಿರ್ಧಾರ ಆಗುತ್ತೆ. ಹಾಗೆ ನಿರ್ಧಾರ ಆದರೂ ಕೂಡ 4 ದಿನ ಹಿಡಿಯುತ್ತೆ ಪೋರ್ಟ್ಫೋಲಿಯೋಸ್ ಹಂಚೋದಕ್ಕೆ. ಅವರೆಲ್ಲ ಮಂತ್ರಿಮಂಡಲ ಸೇರ್ತಾರೆ, ಆದರೆ ಪೋರ್ಟ್ಫೋಲಿಯೋ ಡಿಸ್ಟ್ರಿಬ್ಯೂಷನ್ ಆಗಲ್ಲ. ಓಕೆ. ಯಾಕಂದರೆ ದೇವೇಗೌಡರು ಪಟ್ಟು ಹಿಡಿತಾರೆ ನಮಗೆ ಇಂತಿಂಥದ್ದೇ ಬೇಕು ಅಂತೇಳಿ. ಕೋರ್ಸ್ ಸಿದ್ದರಾಮಯ್ಯ ಅವ್ರನ್ನ DCM ಮಾಡಿರ್ತಾರೆ, ಅವರ ಪಕ್ಷದ ಹಿರಿಯ ಮುಖಂಡರು. ಸೊ DCM ಮಾಡೋದಕ್ಕೆ ಅವ್ರ ಜೊತೆಗೆ ಫೈನಾನ್ಸ್ ಕೊಡ್ಸಿರ್ತಾರೆ. ಆಮೇಲೆ ಧರ್ಮಸಿಂಗ್ ಅವರು ಕಾದು ಸಾಕಾಗಿ ಒಂದು ಲಿಸ್ಟ್ ಮಾಡಿ ರಾಜಭವನಕ್ಕೆ ಕಳಿಸ್ತಾರೆ. ಅದಕ್ಕೆ ಇಮ್ಮಿಡಿಯೇಟ್ಲಿ ದೇವೇಗೌಡರು ಅಬ್ಜೆಕ್ಟ್ ಮಾಡ್ತಾರೆ. ಇದು ಸರಿ ಇಲ್ಲ, ಇದು ಸರಿ ಇಲ್ಲ, ಕಳಿಸಿದ ಮೇಲೆ ಅಬ್ಜೆಕ್ಷನ್ ಹಾಕ್ತಾರೆ. ಆಮೇಲೆ ಇವರಿಬ್ಬರು ಕೂತ್ಕೊಂಡು ಧರ್ಮಸಿಂಗ್ ದೇವೇಗೌಡರು ಕೂತ್ಕೊಂಡು ಯಾರ್ಯಾರಿಗೆ ಏನೇನು ಕೊಡಬೇಕು ಬೇರೆ ಅಂಥೇಳಿ. ಸೊ ಆಗ ಸಿದ್ದರಾಮಯ್ಯನವರಿಗೆ ಫೈನಾನ್ಸ್ ಜೊತೆಗೆ ಎಕ್ಸೈಸ್ ಮತ್ತು ಪ್ಲ್ಯಾನಿಂಗ್ ಕೊಡಿಸ್ತಾರೆ. ಮತ್ತು ರೇವಣ್ಣ ಅವರಿಗೆ PWD ಮತ್ತು ಇರಿಗೇಷನ್ ಜೊತೆಗೆ ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟ್ಸನ್ನು ಕೊಡಿಸ್ತಾರೆ. ಮತ್ತು MP ಪ್ರಕಾಶ್ ಅವರಿಗೆ ಕಂದಾಯ ಕೊಡಿಸಿರ್ತಾರೆ, ಅದ್ರ ಜೊತೆಗೆ ಮುಜರಾಯಿ ಕೊಡಿಸ್ತಾರೆ. ಹೀಗೆ ತಮ್ಮ ಪಕ್ಷದ ಯಾರ್ಯಾರು ಅಭ್ಯರ್ಥಿಗಳಿರ್ತಾರೆ ಅವರಿಗೆಲ್ಲ ಒಳ್ಳೊಳ್ಳೆ ಪೋರ್ಟ್ಫೋಲಿಯೋಗಳನ್ನು ಕೊಡಿಸ್ತಾರೆ. ಸೊ ಹೀಗೆ ಮಾಡಿದ್ರೆ ಸರ್ಕಾರ ಒಂದು ಸರ್ಕಾರ ಅಂತ ಬರುತ್ತೆ. ಸೊ ಸರ್ಕಾರ ಆದಮೇಲೆ ದೇವೇಗೌಡದು ಒಂದು ಕಂಡೀಷನ್, ದಿನ ಮುಖ್ಯಮಂತ್ರಿ ಆದಂಥ ಧರ್ಮಸಿಂಗ್ ಅವರು ಅವರ ಮನೆಗೆ ಬಂದು ಅವರಿಗೆ ಅವತ್ತು ಏನು ನಡೆದಿದೆ ಅನ್ನೋದನ್ನು ಬ್ರೀಫ್ ಮಾಡಬೇಕು. ರಿಪೋರ್ಟಿಂಗ್ ಟು ದಿ ಹೈಕಮಾಂಡ್. ಸೊ ಧರ್ಮಸಿಂಗ್ ಅವರ ಹೈಕಮಾಂಡು ದೇವೇಗೌಡರು. ದಿನ 7 ಗಂಟೆ ಆದ ಕೂಡಲೇ ಅವರು ಸರ್ಕಾರಿ ಫೈಲ್ಗಳನ್ನೆಲ್ಲ ಹಿಡ್ಕೊಂಡು ದೇವೇಗೌಡರ ಮನೆಗೆ ಹೋಗೋದು. ದಿನ ಬರ್ತಿದ್ರ? ದಿನ ಆಲ್ಮೋಸ್ಟ್ ದಿನ ಬಿಗಿನಿಂಗಲ್ಲಿ. ಸೊ ಅಲ್ಲಿ ಸುಮಾರು 2.5 ಗಂಟೆಗಳ ಕಾಲ ದೇವೇಗೌಡರ ಜೊತೆಗೆ ಚರ್ಚೆ. ಇವತ್ತೆಲ್ಲ ಏನೇನಾಯಿತು, ಆಡಳಿತದಲ್ಲಿ ಏನೇನು ನಿರ್ಧಾರ ತಗೊಂಡ್ರಿ, ಹಿಂದೆ ಮಾಡಿದ್ದಂಥ ನಿರ್ಧಾರಗಳನ್ನು ಅದರಲ್ಲಿ ಎಷ್ಟು ಮುಂದುವರಿತು, ಯಾರು ಅಧಿಕಾರಿಗಳು ಅದಕ್ಕೆ ಅಡ್ಡ ಬರ್ತಾ ಇದ್ದಾರೆ, ಇಂಥ ಎಲ್ಲ ವಿಚಾರಗಳನ್ನು ದೇವೇಗೌಡರು ತಿಳ್ಕೊತಾ ಇದ್ರು. ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಯಾರ್ಯಾರು ಇರಬೇಕು ಅನ್ನೋದನ್ನು ಕೂಡ ಅವ್ರು ನಿರ್ಧರಿಸ್ತಾ ಇದ್ರು. ಇವ್ರು ಸರಿಯಾಗಿ ಕೆಲಸ ಮಾಡಿಸ್ತಾ ಇಲ್ಲ, ಇವ್ರನ್ನ ಬದಲಾವಣೆ ಮಾಡಿ ಅಧಿಕಾರಿಗಳ ವರ್ಗಾವಣೆ ಎಲ್ಲದಕ್ಕೂ ದೇವೇಗೌಡರು ಮಗು ತೋರಿಸ್ತಾ ಇದ್ರು. ಇದು ಎಲ್ಲವನ್ನು ಧರ್ಮಸಿಂಗ್ ಅವರು ತಡ್ಕೊಳ್ಬೇಕಾಯಿತು. ಸೊ ಕೆಲವೊಂದು ಬಾರಿ ಅವರಿಗೆ ಕಷ್ಟ ಆಗ್ತಾಯಿತ್ತು. ಅವರಿಗೆ ಸಂಜೆ ಹೊತ್ತು ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಕ್ಕಂಥ ರಾಜಕಾರಣಿ ಅವರು, ಇವರು 9-9:30 ಆದರೂ ಬಿಡ್ತಾ ಇರಲಿಲ್ಲ, ಚಡಪಡಕ್ಕೆ ಶುರು ಆಗ್ತಾಯಿತ್ತು. ಸೊ ಹಾಗೂ ಹೀಗೂ ಮಾಡಿ ಅದು ತಪ್ಪಿಸ್ಕೊಂಡು ಬರ್ತಾಯಿದ್ರು. ಬಟ್ ಕೆಲವು ತಿಂಗಳುಗಳಾದ ಮೇಲೆ ಧರ್ಮಸಿಂಗ್ಗೆ ಒಂದು ರೀತಿ ಗ್ರಿಪ್ ಸಿಗುತ್ತೆ ಅಡ್ಮಿನಿಸ್ಟ್ರೇಷನ್ ಮೇಲೆ. ಮತ್ತು ಅವರು ತಮ್ಮ ಸಹೋದ್ಯೋಗಿಗಳ ಜೊತೆಗೆ ಚೆನ್ನಾಗಿರ್ತಾರೆ. ಮತ್ತು ಅವರಿಗೂ ಮತ್ತು ಸಿದ್ದರಾಮಯ್ಯನವ್ರಿಗೂ ಒಳ್ಳೆ ರಿಲೇಷನ್ಶಿಪ್ ಇರುತ್ತೆ. ಸೊ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ನಡ್ಕೊಂಡು CM DCM ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಆವಾಗ ದೇವೇಗೌಡರ ಮನೆಗೆ ಹೋಗೋದನ್ನು ಸ್ವಲ್ಪ ಕಮ್ಮಿ ಮಾಡ್ತಾ ಬರ್ತಾರೆ. ಸೊ ಸಿದ್ದರಾಮಯ್ಯನವರು ಅಷ್ಟೊಂದು ಅವರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂತ ದೇವೇಗೌಡರಿಗೆ ಸ್ವಲ್ಪ ಸಿಟ್ಟಿರುತ್ತೆ. ಸೊ ಇದೆಲ್ಲವನ್ನು ಕಂಪ್ಲೇಂಟನ್ನು ತಗೊಂಡು ಸೋನಿಯಾ ಗಾಂಧಿ ಅವರ ಹತ್ರ ಹೇಳಬೇಕು ಅಂತ ಡೆಲ್ಲಿಗೆ ಹೋಗ್ತಾರೆ. ಸರ್ಕಾರ ಸರಿಯಾಗಿ ನಡೀತಾ ಇಲ್ಲ ಅನ್ನೋ ಒಂದು ಅಭಿಪ್ರಾಯ ಕೊಡೋದಕ್ಕೆ. ಆದರೆ ಡೆಲ್ಲಿಗೆ ಹೋದಾಗ ಐರನ್ ಲೇಡಿ ಸೋನಿಯಾ ಗಾಂಧಿ ಅವರು ಇವ್ರನ್ನ 3 ದಿವಸ ಕಾಯಿಸ್ತಾರೆ. ಸೊ 3 ದಿವಸ ಅಲ್ಲಿ ಕಾದಾಗ ಇದು ನಮ್ಮ ಸರ್ಕಾರ, ನನ್ನ ಒಂದು ಅಣತಿಯಲ್ಲಿ ನಡೀತಾ ಇರ್ತಕ್ಕಂಥ ಸರ್ಕಾರ. ಸೊ ಇದಕ್ಕೆ ಇವರು ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಮೊದಲೇ ಅವರು ಒಂದು ಶುರು ಮಾಡಿರ್ತಾರೆ, ಪ್ಯಾರಲಲ್ ಟ್ರ್ಯಾಕ್. ಧರ್ಮಸಿಂಗ್ ಅವರನ್ನು ಮುಖ್ಯಮಂತ್ರಿ ಮಾಡಿದರೂ ಕೂಡ ಅವರಿಗೆ ಮನಸ್ಸಿನಲ್ಲಿದ್ದು ತಮ್ಮ ಮಕ್ಕಳಲ್ಲಿ ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಕುಮಾರಸ್ವಾಮಿಯನ್ನು ಐಡೆಂಟಿಫೈ ಮಾಡಿರ್ತಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ. ಇನ್ಫ್ಯಾಕ್ಟ್ ಇದನ್ನು ಅವರ ಪಕ್ಷದಲ್ಲಿದ್ದಂಥ AK ಸುಬ್ಬಯ್ಯ ಅವರು ಸೀನಿಯರ್ ಲೀಡ್ರು, ಅವರು ಒಂದು ಸರ್ತಿ ಹೇಳಿರ್ತಾರೆ ನೋಡಿ, 2004 ರಿಸಲ್ಟ್ಸ್ ಬಂದ ತಕ್ಷಣ ದೇವೇಗೌಡರ ಆಸೆ ಇದ್ದದ್ದು ಕುಮಾರಸ್ವಾಮಿಯವ್ರನ್ನ ಹಿಂಗಾರು ಮಾಡಿ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಂತೆ BJಪಿಯವರ ಜೊತೆಗೂ ಮಾತನಾಡಿದ್ರು, ಆದರೆ ಅದು ಪ್ರಯತ್ನ ಫಲಗೊಳ್ಳಲಿಲ್ಲ. ಅದರಿಂದ ಅವರು ಧರ್ಮಸಿಂಗ್ ಅವ್ರನ್ನ ಒಪ್ಕೊಂಡ್ರು ಅಂತೇಳಿ. ಅಂದರೆ ಆಗಲೇ ತಲೆಲಿತ್ತು. ಆಮೇಲೆ ಇದು ಸ್ವಲ್ಪ ತಮ್ಮ ನೇರವಾಗಿ ನಡೀತಾ ಇಲ್ಲ ಅನ್ನೋದಾಗ ಸೋನಿಯಾ ಗಾಂಧಿ ಅವ್ರ ಹತ್ರ ಕಂಪ್ಲೇಂಟ್ ಮಾಡೋಕ್ಕೆ ಹೋದರು. ಕಂಪ್ಲೇಂಟ್ ಮಾಡೋಕ್ಕೆ ಹೋದಾಗ ಸೋನಿಯಾ ಗಾಂಧಿ ಅವರು ಯಾವಾಗ 3 ದಿವಸ ಇವರನ್ನು ಕಾಯಿಸಿದ್ರು, ಇಮ್ಮಿಡಿಯೇಟ್ಲಿ ಅವರು ದೆಹಲಿಯಿಂದ ಕುಮಾರಸ್ವಾಮಿ ಅವರಿಗೆ ಒಂದು ಸಂದೇಶ ಕಳಿಸ್ತಾರೆ, ನೋಡಿ ನಿಮ್ಮ ಆಪರೇಷನ್ ಟಾಪಲ್ ಶುರು ಮಾಡಿ ಅಂತೇಳಿ. ಸೊ ಧರ್ಮಸಿಂಗ್ ಅವರು ಸರ್ಕಾರವನ್ನು ಬೀಳಿಸಬೇಕು ಅನ್ನೋದಕ್ಕೆ ಸಾಕಷ್ಟು ಒಳಗಿಂದೊಳಗೆ ನಡೆದಿರುತ್ತೆ. ಕುಮಾರಸ್ವಾಮಿ ಅವರು ಮಂತ್ರಿಮಂಡಲ ಸೇರಲ್ಲ. ರೇವಣ್ಣ ಸೇರಿದ್ರು ಕೂಡ ಕುಮಾರಸ್ವಾಮಿ ಸೇರಲ್ಲ. ಅವರು 1.5 ವರ್ಷ ಕಾಲ ಹೊರಗೆ ಇದ್ದು BJP ಲೀಡರ್ಸ್ ಜೊತೆಗೆ ಸಂಭಾಷಣೆಗಳು ನಡೆಸ್ತಾ ಇರ್ತಾರೆ, ನಾವು ಹೇಗೆ ಸರ್ಕಾರ ಮಾಡ್ಬೋದು ಅಂತೇಳಿ.
ಸೊ ದೇವೇಗೌಡರಿಂದ ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದಂಗೆ ತಮ್ಮ ಪಕ್ಷದ 39 ಜನ ಶಾಸಕರು ಮತ್ತು ಉಳಿದ 4-5 ಜನ ಶಾಸಕರನ್ನ ಸೇರಿಸ್ಕೊಂಡು ಅವರು ಸೀದಾ ರಾಜ್ಯಪಾಲರ ಹತ್ರ ಹೋಗಿ ನಾವು ಧರ್ಮಸಿಂಗ್ ಸರ್ಕಾರಕ್ಕೆ ಕೊಟ್ಟಿರೋ ಬೆಂಬಲವನ್ನು ವಾಪಸ್ ತಗೊಳ್ತಾ ಇದ್ದೇವೆ ಅಂತ ಕುಮಾರಸ್ವಾಮಿ ಅವರು ಒಂದು ಲೆಟರ್ ಕೊಡ್ತಾರೆ. ಇದು ಒಂದು ಶಾಕ್ ಆಗುತ್ತೆ, ಏನೋ ಧರ್ಮಸಿಂಗ್ ಅವ್ರಿಗೂ ಶಾಕ್ ಆಗುತ್ತೆ. ದೇವೇಗೌಡರು ದೆಹಲಿಯಿಂದನೇ ಸ್ಟೇಟ್ಮೆಂಟ್ ಕೊಡ್ತಾರೆ, ಕುಮಾರಸ್ವಾಮಿ ಅವರು ಮಾಡ್ತಾ ಇರೋದನ್ನು ನಾನು ಒಪ್ಪೋದಿಲ್ಲ, ನಾವು BJP ಜೊತೆಗೆ ಎಂದೂ ಕೈ ಜೋಡಿಸೋದಿಲ್ಲ, ಇದನ್ನು ನಾನು ಖಂಡಿಸ್ತೀನಿ ಅಂತ ಹೇಳಿ ಅಲ್ಲಿದ್ದ ಸ್ಟೇಟ್ಮೆಂಟ್. ಅಂದರೆ ಒಳಗೊಂದು ಹೊರಗೊಂದು ಅಂತ ಅದು ಯಾರಿಗೂ ಗೊತ್ತಿರೋಲ್ಲ. ದೇವೇಗೌಡರು ಅಲ್ಲಿದ್ದ ಕಠಿಣವಾದಂಥ ಒಂದು ನಿರ್ಧಾರ. ಆಮೇಲೆ ಒಂದು ಲೆಟ್ರ್ ಬರೀತಾರೆ, ಅಲ್ಲಿ ಗವರ್ನರ್ಗೂ ಲೆಟ್ರ್ ಬರೀತಾರೆ. TN ಚತುರ್ವೇದಿ ಅವರು ಗವರ್ನರ್ ಆಗಿದ್ದರು. ನಾನು ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಕೆಲಸವನ್ನು ನಾನು ಒಪ್ಪೋದಿಲ್ಲ, ಪಕ್ಷದ ರಾಷ್ಟ್ರಾಧ್ಯಕ್ಷನಾಗಿ ನಾನು ನಿಮಗೆ ಬರಿತಾ ಇದ್ದೇನೆ, ಇದನ್ನು ನಾನು ಖಂಡಿಸ್ತೇನೆ, ನಾನು ಇದನ್ನು ಎಂದೂ ಒಪ್ಪೋದಿಲ್ಲ ಅಂತ ಹೇಳಿ ಅಲ್ಲಿಂದ ಒಂದು ಪತ್ರ ಬರೀತಾರೆ. ಇಂಥ ಪತ್ರವನ್ನು ಅವರು ಸ್ಪೀಕರಿಗೆ ಕೊಡಲ್ಲ. ಸ್ಪೀಕರ್ KR ಪೇಟೆ ಕೃಷ್ಣ ಇರ್ತಾರೆ, ನಾನು ಇದನ್ನು ಒಪ್ತಾ ಇಲ್ಲ ಅಂತ ಹೇಳಿ ಅವರು ಕೊಟ್ಟಿದ್ರೆ ಇವ್ರನ್ನೆಲ್ಲ ಡಿಸ್ಕ್ವಾಲಿಫೈ ಮಾಡಿಸ್ಬಿಡ್ಬೋದಾಯ್ತು. ಹೌದು. ಸೊ ಆಮೇಲೆ JDLP ಲೀಡರ್ ಆದಂಥ MP ಪ್ರಕಾಶ್ ಅವರನ್ನು ಕೂಡ ಕಾನ್ಫಿಡೆನ್ಸ್ ತಗೊಳ್ಳಲ್ಲ. ಓಕೆ, ಪ್ರಕಾಶ್ ಅವ್ರಿಗೂ ಗೊತ್ತಿರಲ್ಲ ಕುಮಾರಸ್ವಾಮಿ ಏನು ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಇದೆಲ್ಲ ಒಳಗಿಂದ ಒಳಗೆ ನಡೀತಾ ಇರುತ್ತೆ. ಸೊ ಕುಮಾರಸ್ವಾಮಿ ಬಣ ಅವ್ರನ್ನ ವಿಡ್ರಾ ಮಾಡ್ತಾ ಇದ್ದೀವಿ ಸಪೋರ್ಟ್ ಅಂತ ಹೇಳಿದ ಮೇಲೆ ಗವರ್ನರು ಧರ್ಮಸಿಂಗ್ ಅವ್ರಿಗೆ ಹೇಳಬೇಕಾಗುತ್ತೆ, ನೀವು ಬಹುಮತ ಸಾಬೀತು ಮಾಡಿ ಅಂತೇಳಿ. ಅವರಿಗೆ ಸುಮಾರು 9 ದಿನದ ಸಮಯಾವಕಾಶ ಸಿಗುತ್ತೆ. ಆವಾಗ ಅಪ್ಪ ಮಕ್ಕಳು ಇದನ್ನು ಹೆಂಗಾರು ಮಾಡಿ ತುಂಬ ಗೌಪ್ಯವಾಗಿಡಬೇಕು ಅಂಥೇಳಿ ದೇವೇಗೌಡರು ಡೆಲ್ಲಿಯಿಂದ ಒಂದು ಸ್ಟೇಟ್ಮೆಂಟ್ ಕೊಡ್ತಕ್ಕಂಥದ್ದು, ಇಲ್ಲಿ ಕುಮಾರಸ್ವಾಮಿ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಕ್ಕಂಥದ್ದು. ಅಂದರೆ ತದ್ವಿರುದ್ಧ ನಡೀತಾನೆ ಇರುತ್ತೆ. ಕಡೆಗೆ ಅಸೆಂಬ್ಲಿ ಸೆಷನ್ ಶುರು ಆದಾಗ ಕೃಷ್ಣ ಅವರು, ಆಮೇಲೆ ಸ್ಪೀಕರ್ ಆಗಿದ್ದಂಥ ಕೃಷ್ಣ ಅವರು ಅನೌನ್ಸ್ ಮಾಡ್ತಾರೆ, ಕುಮಾರಸ್ವಾಮಿ ಅವರನ್ನು ನಾವು JDLP ಲೀಡರ್ ಆಗಿ ಅಕ್ಸೆಪ್ಟ್ ಮಾಡಿದ್ದೀನಿ ಅಂತ ಹೇಳಿ. ಅಲ್ಲಿಗೆ ಮುಗಿದೋಯ್ತು. ಧರ್ಮಸಿಂಗ್ ಅವರಿಗೆ ಏನೋ ಏನಿತ್ತು ಬೆಂಬಲ ಅದು ಬಿದ್ದೋದ್ರಿಂದ ಧರ್ಮಸಿಂಗ್ ಅವರಿಗೆ ಬೇರೆ ರಾಜೀನಾಮೆ ಕೊಡದೆ ಬೇರೆ ಹಾದಿ ಇರಲ್ಲ. ಸೊ ಗವರ್ನರ್ ಹತ್ರ ಹೋಗಿ ರಾಜೀನಾಮೆ ಕೊಡ್ತಾರೆ.